ಹೆಂಡತಿಯ ಪುಕಳಿಯಲ್ಲಿ ತುಣ್ಣಿ ತುರುಕಿದ್ದ ಕಾಮುಕ ಗೆಳೆಯ ಅವಿನಾಶ್. ಕಾಮದ ತೃಷೆಯಲ್ಲಿ ಮೈ ಮರೆತ ಹೆಂಡತಿ. ನನಗೆ ಕಾಲೇಜು ಅಲ್ಲಿ ಓದುತ್ತಿದ್ದಾಗ ಅತಿಯಾದ ಫ್ರೆಂಡ್ಸ್ ಪರಿಚಯವಾಗಿತ್ತು. ಹೀಗಾಗಿ ಓದಿನ ಜೊತೆ ಅಡ್ಡಾಡುತ್ತಿದ್ದೆವು. ನಾವು ತುಂಬಾ ಕಡೆ ತಿರುಗುತ್ತಿದ್ದೆವು. ಬಾಯ್ಸ್ ಹಾಗೂ ಗರ್ಲ್ಸ್ ಕೂಡ ಪರಿಚಯವಾಗುತ್ತಿತ್ತು. ದಿನ ನಾವೆಲ್ಲ ಫಿಲಂಗೆ ಹಾಗೂ ಬೇರೆ ಬೇರೆ ಊರಿನ ಪ್ಲೇಸ್ಗೆ ಹೋಗಿ ಎಂಜಾಯ್ ಮಾಡುತ್ತಿದ್ದೆವು. ನನ್ನ ಕ್ಲೋಸ್ ಫ್ರೆಂಡ್ಸ್ ಆದರೆ ಅವಿನಾಶ್ ಹಾಗೂ ನವೀನ. ಇಬ್ಬರು ನನಗೆ ಬಹಳ ವರ್ಷದಿಂದ ಪರಿಚಯ ಹಾಗೂ ಸ್ನೇಹಿತರು. ನಮ್ಮೆಲ್ಲರ ಓದು ಮುಗಿಸಿ ಒಂದು ಉತ್ತಮ ಕೆಲಸ ದೊರೆತೀತು ಹಾಗೂ ಎಲ್ಲರೂ ಕೆಲಸ ಸಿಕ್ಕಿ ಕೆಲವು ವರ್ಷದ ಬಳಿಕ ನನ್ನ ಗೆಳೆಯ ಅವಿನಾಶ್ ಮದುವೆಯಾದ. ಅವನ ಮದುವೆಯ ನಂತರ ನವೀನನ ಮದುವೆಯಾಯಿತು. ನವೀನ ಮಾಡುವೆ ಮಾಡಿಕೊಂಡು ಬೇರೆ ದೇಶಕ್ಕೆ ಹೋದ. ಅವಿನಾಶ್ನ ಹೆಂಡತಿ 1 ವರ್ಷದ ಬಳಿಕ ಆರೋಗ್ಯ ಹಾಳಾಗಿ ಮೃತಪಟ್ಟಳು. ಇದಾದ ನಂತರ ಅವಿನಾಶ್ಗೆ ಒಬ್ಬಂಟಿ ಫೀಲ್ ಆಗುತ್ತಿತ್ತು. ಮರು ವರ್ಷ ನನ್ನ ಮದುವೆಯಾಯಿತು. ಫೇಸ್ಬುಕ್ ಅಲ್ಲಿ ಒಂದು ಸೆಕ್ಸಿ ಹುಡುಗಿ ಸಿಕ್ಕಳು, ಅವಳನ್ನೇ ಮದುವೆಯಾದೆ. ನನ್ನ ಹೆಂಡತಿ ಸ್ವಲ್ಪ ಬಿಂದಾಸ್ ಜೀವನ, ಅವಳಿಗೆ ಬಾಯ್ಸ್ ಮೇಲೆ ಸ್ವಲ್ಪ ಕ್ರೇಜ್ ಜಾಸ್ತಿ, ಅಂದರೆ ಬಾಯ್ಸ್ ಜೊತೆ ಫ್ರೆಂಡ್ಶಿಪ್ ಜಾಸ್ತಿ. ಅವಳು BA ಆರ್ಟ್ಸ್ ಓದುತ್ತಿದ್ದಳು, ಅದೆಷ್ಟೋ ಬಾರಿ ಫೇಲ್ ಆಗಿದ್ದಳು. ಬಾಯ್ಸ್ ಜೊತೆ ಸುತ್ತಿರುಗುತ್ತಿದ್ದಳು. ಇವಳಿಗೆಂದೇ ಕೆಲವು ಬಾಯ್ಸ್ ಬೈಕ್ ಮೇಲೆ ಕರೆದುಕೊಂಡು ಹೋಗುತ್ತಿದ್ದರು ಊರು ತಿರುಗಲು, ಸಿನಿಮಾ ನೋಡಲು. ಬಿಂದಾಸ್ ಆಗಿದ್ದಳು. ಎಲ್ಲ ಬಾಯ್ಸ್ಗೂ ಇವಳ ಜೊತೆ ಫ್ರೆಂಡ್ಶಿಪ್ ಕಾಂಟ್ಯಾಕ್ಟ್ ಇತ್ತು. ಸಖತ್ ಕಿಲಾಡಿ ಹುಡುಗಿ ಆಗಿದ್ದಳು. ನನಗೆ ಇವಳ ಪರಿಚಯವಾಯಿತು. ಅವಳ ಫೋಟೋಸ್ ಎಲ್ಲ ನೋಡಿ ಇಷ್ಟವಾಯಿತು. ದಿನ ಚಾಟ್ ಮಾಡುತ್ತಾ ಮದುವೆಯ ವಿಚಾರಕ್ಕೆ ಬಂದೆವು. ಅವಳಿಗೂ ತಂದೆ ತಾಯಿ ಇಲ್ಲದೆ ಇದ್ದರಿಂದ ಚಿಕ್ಕಮ್ಮನ ಮನೆಯಲ್ಲಿ ಇದ್ದು ಹಾಗೆ ಮದುವೆಯಾಗುವುದಾಗಿ ಹೇಳಿದಳು. ಅವಳಿಗೆ ಡ್ರಿಂಕ್ಸ್ ಪಬ್ ಅಂದರೆ ಇಷ್ಟ ಇತ್ತು. ಒಂದು ಬಾರಿ ಒಂದು ಪಬ್ಗೆ ಕರೆದುಕೊಂಡು ಹೋಗಿದ್ದೆ, ಶಾರ್ಟ್ ಡ್ರೆಸ್ ಹಾಕಿಸಿಕೊಂಡು. ಪ್ರತಿ ವೀಕೆಂಡ್ ಕರೆದುಕೊಂಡು ಹೋಗುವಂತೆ ಹೇಳುತ್ತಿದ್ದಳು. ಹಾಗೆ ಮನೆಯಲ್ಲಿ ಡಿನ್ನರ್ ಅಂತ ಫ್ರೆಂಡ್ಸ್ನ ಕರೆದಿದ್ದೆ. ಅವಿನಾಶ್ ಹಾಗೂ ನವೀನ ಒಮ್ಮೆ ಬಂದಿದ್ದರು. ನವೀನ ಬೇರೆ ದೇಶಕ್ಕೆ ತೆರಳಿದರು. ಅವಿನಾಶ್ ಆಗಾಗ ಬರುತ್ತಿದ್ದ. ನನ್ನ ಹೆಂಡತಿಗೂ ಅವಿನಾಶ್ ಕ್ಲೋಸ್ ಆಗಿದ್ದ. ನನ್ನ ವೈಫ್ನ ಸೀನಿಯರ್ ಆಗಿದ್ದ ಅವನು. ಕಾಲೇಜಿನಲ್ಲಿ ಅವರಿಬ್ಬರೂ ಶಾಪಿಂಗ್ಗೆ ಹೋಗುತ್ತಿದ್ದರು ಕೆಲವು ಬಾರಿ ನನಗೆ ಆಫೀಸ್ನ ಕೆಲಸವಿದ್ದಾಗ. ಹಾಗಾಗಿ ಅವರಿಬ್ಬರ ಸ್ನೇಹ ತುಂಬಾ ಹತ್ತಿರವಾಯಿತು. ಒಮ್ಮೆ ಅವಿನಾಶ್ ತನ್ನ ಜೀವನದ ಎಲ್ಲ ಘಟನೆಯನ್ನು ಹೇಳಿಕೊಂಡ ನನ್ನ ಹೆಂಡತಿಯ ಹತ್ತಿರ. ತನಗೆ ಒಂಟಿತನ ಫೀಲ್ ಆಗುತ್ತಿದೆ ಅಂತ. ಹಾಕಿ ನನ್ನ ಗಂಡ ಬರೀ ಆಫೀಸ್ ಕೆಲಸ ಮಾಡುತ್ತಿದ್ದ, ನನ್ನನ್ನು ಕೇಯುತ್ತಿರಲಿಲ್ಲ, ನನಗೆ ನಿಮ್ಮ ಮೇಲೆ ಆಸೆ ಆಗುತ್ತಿತ್ತು. ಫಕ್ ಮೀ ಅನ್ನುತ್ತಾ ಕೇಯಿಸಿಕೊಂಡು ಕಾಮತೃಷೆಯಲ್ಲಿ ಮೈ ಮರೆತಿದ್ದಳು. ನಾನು ಮುಂಬೈಯಿಂದ ಕೆಲಸ ಮುಗಿಸಿ ಹೊರಟಿದ್ದೆ. ಫ್ಲೈಟ್ ಅಲ್ಲಿ ಬೆಂಗಳೂರು ರೀಚ್ ಅದೇ. ಮನೆಗೆ ಬಂದೆ ಕಾರ್ ಮೇಲೆ. ಮಧ್ಯಾಹ್ನ ಆಗಿತ್ತು. ಮಳೆ ಬೇರೆ ಬರುತ್ತಿತ್ತು, ಕರೆಂಟ್ ಬೇರೆ ಹೋಗಿತ್ತು. ನಾನು ಡೋರ್ ಬೆಲ್ ಒತ್ತಿದೆ, ಕೇಳಿಸಲಿಲ್ಲ. ನನ್ನ ಬಳಿ ಇದ್ದ ಇನ್ನೊಂದು ಕೀ ತೆಗೆದು ಮನೆಯೊಳಕ್ಕೆ ಬಂದೆ. ಡುಪ್ಲೆಸ್ ಮನೆ ಆಗಿದ್ದರಿಂದ ಮೇಲಿನ ರೂಮ್ಗೆ ನನ್ನ ಹೆಂಡತಿ ಹಾಗೂ ಅವಿನಾಶ್ ಕೇದಾಡುತ್ತಿದ್ದರು. ನನಗೆ ನನ್ನ ಹೆಂಡತಿಯ ಕಾಮದ ಕೇಯುವಿಕೆಯ ಧ್ವನಿ ಕೇಳುತ್ತಿತ್ತು. ನನ್ನ ಹೆಂಡತಿ ಫಕ್ ಮೀ ಬೇಬಿ ಒಯೆ ಅನ್ನುತ್ತಿದ್ದಳು. ಅವಿನಾಶ್ ತುಣ್ಣಿನ ತೆಗೆದು ಅವಳನ್ನು ಉಲ್ಟಾ ತಿರುಗಿಸಿ ಕಾಲನ್ನು ಕಿಸಿದು ಕುಳ್ಳಿಸಿ ಹಿಂದಿನಿಂದ ತುಣ್ಣಿಯನ್ನು ಹೆಂಡತಿಯ ಪುಕಳಿ ಒಳಕ್ಕೆ ತುರುಕಿದ್ದ. ವೀರ್ಯ ರಸದಿಂದ ತುಣ್ಣೆಯೆಲ್ಲ ಮೆತ್ತಿಕೊಂಡಿತ್ತು. ನಾನು ಸ್ಲೋ ಆಗಿ ಒಂದೊಂದೇ ಸ್ಟೆಪ್ಸ್ ಮೇಲೆ ಹತ್ತುತ್ತಾ ಕಿಟಕಿ ಬಳಿ ಚಿಕ್ಕದಾಗಿ ನೋಡಿದೆ. ನನ್ನ ಆತ್ಮೀಯ ಗೆಳೆಯ ಅವಿನಾಶ್ನ ಉದ್ದ ತುಣ್ಣೆ ನನ್ನ ಹೆಂಡತಿಯ ಪುಕಳಿ ಒಳಕ್ಕೆ ಹೊಕ್ಕಿತ್ತು. ತುಲ್ಲಿಂದ ಅಂಡಾಣು ಹಾಗೂ ವೀರ್ಯ ರಸ ಕೆಳಕ್ಕೆ ಬೀಳುತ್ತಿತ್ತು. ನಾನು ಭಾವಿಸಿದೆ, ನನ್ನ ಮುದ್ದಿನ ಹೆಂಡತಿಯ ತುಲ್ಲು ಕೇಯ್ದು ಮುಗಿದಿದೆ, ಈಗ ಪುಕಳಿ ಕೇಯುತ್ತಿದ್ದಾನೆ ಅಂತ. ನನ್ನ ಹೆಂಡತಿ ಪುಕಳಿ ಕೇಯುತ್ತಾ ಅವಳಿಗೆ ಸ್ವಲ್ಪ ಪೈನ್ ಆಗಿತ್ತು, ಯಾಕೆಂದರೆ ಅವಳು ಪುಕಳಿ ಕೇಯಿಸಿಕೊಂಡಿರುವುದು ತುಂಬಾ ಕಡಿಮೆ. ಅವಿನಾಶ್ಗೆ ಸಖತ್ ಮಜಾ ಸಿಕ್ಕಿತ್ತು. ನನ್ನ ಹೆಂಡತಿಯ ತುಲ್ಲು ಕೇಯ್ದು ಎಂಜಾಯ್ ಮಾಡಿದ ಹಾಗೂ ಪುಕಳಿಯನ್ನು ಕೇಯ್ದು ತುಣ್ಣಿಗೆ ಮಜಾ ಸಿಕ್ಕಿತ್ತು. ಹಾಗೆ ವೀರ್ಯ ತುಂಬಿಸಿದ ಪುಕಳಿ ಒಳಕ್ಕೆ ಪುಕಳಿ ಕೇಯ್ದು ತುಣ್ಣಿ ತೆಗೆದಾಗ ಹೆಂಡತಿಯ ಪುಕಳಿ ಒಳಗಿನ ಸಂಡಾಸ್ ಅವಿನಾಶ್ನ ತುಣ್ಣಿಗೆ ಮೆತ್ತಿಕೊಂಡಿತ್ತು. ಅವನು ಟಿಶ್ಯೂ ಪೇಪರ್ ಅಲ್ಲಿ ತುಣ್ಣಿಯ ಒರೆಸಿಕೊಂಡ. ಹೆಂಡತಿಯ ಪುಕಳಿ ಇಂದ ವಾಸನೆ ಬಂದಿತ್ತು, ಕೆಂಪಗಾಗಿತ್ತು ಪುಕಳಿ. ನನ್ನ ಹೆಂಡತಿಯ ಬೆತ್ತಲೆ ಕೇದಾಟ ಹಾಗೂ ಇವರಿಬ್ಬರ ಅಕ್ರಮ ಸಂಬಂಧ ನನಗೆ ಹೇಳದೆ ಮುಂದುವರೆಸಿದ್ದರು. ನಾನು ಅಡಗಿ ಕುಳಿತು ನೋಡುತ್ತಿದ್ದೆ. ಒಮ್ಮೆ ಹೆಂಡತಿ ನನ್ನ ಬಳಿ ಕೇಯಿಸಿಕೊಳ್ಳುತ್ತಿದ್ದಾಗ ಹೇಳಿದ್ದೆ, ನೀನು ಅವಿನಾಶ್ನ ತುಣ್ಣಿಯಿಂದ ಕೇಯಿಸಿಕೊಂಡಿರುವುದು ನಾನು ನೋಡಿದ್ದೇನೆ ಅಂತ. ಅಂದಿನಿಂದ ನಾವಿಬ್ಬರು ಬೇರೆ ಬೇರೆ ಆಗಿದ್ದೆವು. ಸ್ಟೋರಿ ಇಷ್ಟವಾದರೆ ಏನಾದರೂ ಕಾಮೆಂಟ್ ಹಾಕಿರಿ. ಸೆಕ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಈ ಸ್ಟೋರಿಯಿಂದ ಇಮೇಲ್ ಕಳುಹಿಸಿರಿ.